ಕನ್ನಡದ ಕಂಪಣ್ಣ ದಶದಿಕ್ಕುಗಳಿಗೆ ಪಸರಿಸಿದಂತಹ ಮುತ್ತು ರತ್ನಗಳನ್ನ ಶೇರಿನಲ್ಲಿ ಅಳೆಯುತ್ತಿದ್ದಂತಹ ಕನ್ನಡದ ಬಲಿಷ್ಠ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯ ತಲೆ ಎತ್ತಿದಂತಹ ಪುಣ್ಯಭೂಮಿ ಇದು ವಿಜಯನಗರ. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ 21. ಈ ಜಿಲ್ಲೆಯನ್ನ 2021ರಲ್ಲಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ ರೂಪಿಸಿದರು. ವಿಜಯನಗರ ಸಾಮ್ರಾಜ್ಯದ ನೆನಪಿಗಾಗಿ ಇದಕ್ಕೆ ವಿಜಯನಗರ ಎಂಬ ಹೆಸರಿಟ್ಟಿದ್ದಾರೆ. ಹಕ್ಕಬುಕ್ಕರಿಂದ ಸ್ಥಾಪನೆಯಾದಂತಹ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಕಾಲದಲ್ಲಿ ಪ್ರಪಂಚದ ಅತಿ ಶ್ರೀಮಂತ ನಗರವಾಗಿತ್ತು. ಈ ಜಿಲ್ಲೆಯಲ್ಲಿ ದೇಶದ 2ನೇ ಅತಿ ಎತ್ತರದ ಫ್ಲಾಗ್ ಪೋಲ್ ಅನ್ನ ಕಾಣಬಹುದು. ಈ ಜಿಲ್ಲೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ. ಕರ್ನಾಟಕದ ಮೊದಲ ವಿಶ್ವ ಪಾರಂಪರಿಕ ತಾಣ ಇಲ್ಲಿನ ಹಂಪಿ. ಈ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯವನ್ನ ಕಾಣಬಹುದು. ಇದನ್ನ ಪಂಪಾಸಾಗರ ಎಂದು ಸಹ ಕರೆಯುತ್ತಾರೆ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಜಲಾಶಯ. ಈ ಜಿಲ್ಲೆಯ ಹಂಪಿಯಲ್ಲಿ ವಿಶ್ವವಿಖ್ಯಾತ ದೇವಾಲಯಗಳಿವೆ. ವಿಜಯ ವಿಠಲ ದೇವಾಲಯ, ಇಲ್ಲಿ 50 ರೂಪಾಯಿ ನೋಟಿನ ಮೇಲಿರುವಂತಹ ಕಲ್ಲಿನ ರಥವನ್ನ ನೋಡಬಹುದು. ವಿರೂಪಾಕ್ಷ ದೇವಾಲಯ, ಲೋಟಸ್ ಮಹಲ್, ಸಾಸಿವೆ ಕಾಳು ಗಣಪ, ಕಡಲೆಕಾಳು ಗಣಪ, ಹಜಾರ್ ರಾಮ್ ದೇವಾಲಯ ಇಲ್ಲಿನ ಪ್ರಮುಖ ದೇವಾಲಯಗಳು. ತುಂಗಭದ್ರಾ ಡ್ಯಾಮ್, ಕಮಲಾಪುರ ಮ್ಯೂಸಿಯಂ, ಅಟಲ್ ಜುವಾಲಜಿಕಲ್ ಪಾರ್ಕ್, ಹಂಪಿ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಇವಾಗ ನೀವು ಹೇಳಿ, ಹಂಪಿಯ ಬಗ್ಗೆ ಲಾಗ್ಸ್ ಗಳು ಬೇಕಾದ್ರೆ ಇವಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಬಯೋದಲ್ಲಿದೆ. ನಮಸ್ಕಾರ.